ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ತುಲಾ ರಾಶಿಯ ಆತ್ಮೀಯ ಬಂಧುಗಳೇ, ಇಂದಿನ ಈ ವಿಶೇಷ ವಿಡಿಯೋ ನಿಮ್ಮ ಬದುಕಿನ ಹೊಸ ಅಧ್ಯಾಯಕ್ಕೆ ಮುನ್ನುಡಿ ಬರೆಯಲಿದೆ. ಬ್ರಹ್ಮಾಂಡದ ನ್ಯಾಯಾಧೀಶ, ಕರ್ಮ ಫಲದಾತ ಶನಿದೇವ ಮಹಾರಾಜರು ಮೇ 6, 2026ರಿಂದ ತುಲಾ ರಾಶಿಯವರಿಗಾಗಿ ಒಂದು ಅತ್ಯಂತ ಶಕ್ತಿಯುತ ಮತ್ತು ರಹಸ್ಯ ಸಂದೇಶವನ್ನು ಕಳಿಸಲಿದ್ದಾರೆ. ತುಲಾ ರಾಶಿಯವರೇ, ಮುಂದಿನ 24 ಗಂಟೆಗಳಲ್ಲಿ ನಿಮ್ಮ ಜೀವನದಲ್ಲಿ ಒಂದು ದೈವಿಕ ಪವಾಡ ಸಂಭವಿಸಲಿದೆ. ಶನಿದೇವನು ತುಲಾ ರಾಶಿಯಲ್ಲಿ ಉಚ್ಚ ಸ್ಥಾನವನ್ನು ಪಡೆಯುತ್ತಾನೆ. ಅಂದರೆ ನಿಮ್ಮ ರಾಶಿಯಲ್ಲಿ ಶನಿದೇವನು ಅತ್ಯಂತ ಬಲಶಾಲಿಯಾಗಿರ್ತಾನೆ. ಹಾಗಾಗಿ ಆತನ ಕೃಪೆ ನಿಮ್ಮ ಮೇಲಾದಾಗ ನೀವು ಪಡೆಯುವ ಸುಖ ಸಂಪತ್ತು ಅಕ್ಷಯವಾಗಿರುತ್ತೆ. ತುಲಾ ರಾಶಿಯವರೇ, ಕಳೆದ ಕೆಲವು ಕಾಲದಿಂದ ನಿಮ್ಮ ಜೀವನ ಒಂದು ತೂಗುಯ್ಯಾಲೆಯಂತೆ ಇದ್ದು ಸಮತೋಲನ ಕಾಯ್ದುಕೊಳ್ಳೋದಕ್ಕೆ ನೀವು ಹರಸಾಹಸ ಪಡುತ್ತಾ ಇದ್ದೀರಿ. ಒಂದು ಕಡೆ ಆರ್ಥಿಕ ಮುಗ್ಗಟ್ಟು, ಇನ್ನೊಂದು ಕಡೆ ಪ್ರೀತಿ ಪಾತ್ರರೊಂದಿಗೆ ಮನಸ್ತಾಪ ನಿಮ್ಮನ್ನು ಹೈರಾಣಾಗಿರಿಸಬಹುದು. ಶನಿದೇವನು ಹೇಳ್ತಾ ಇದ್ದಾನೆ, ತುಲಾ ರಾಶಿಯವರೇ, ನೀನು ನ್ಯಾಯದ ಪರವಾಗಿ ನಿಲ್ಲುವವನು. ನೀನು ತಾಳ್ಮೆ ಮತ್ತು ಸಹನೆಯನ್ನು ನಾನು ಗಮನಿಸಿದ್ದೇನೆ. ಈಗ ನಿನ್ನ ಜೀವನದ ತಕ್ಕಡಿಯನ್ನು ನಾನು ಸಮತೋಲನಗೊಳಿಸುವ ಸಮಯ ಬಂದಿದೆ. ನಿನ್ನ ಕಷ್ಟದ ದಿನಗಳು ಈಗ ಕಳೆದು ಹೋದವು. ನೋಡಿ ಫ್ರೆಂಡ್ಸ್, ತುಲಾ ರಾಶಿಯವರು ಸೌಂದರ್ಯ ಮತ್ತು ಶಾಂತಿಯ ಪ್ರೇಮಿಗಳು. ಆದರೆ ಇತ್ತೀಚಿನ ದಿನಗಳಲ್ಲಿ ಗ್ರಹಗತಿಗಳ ಪ್ರಭಾವದಿಂದ ನಿಮ್ಮ ಆಂತರಿಕ ಶಾಂತಿ ಕೆಟ್ಟಿರಬಹುದು. ಸಾಲದ ಹೊರೆ ಅಥವಾ ಭವಿಷ್ಯದ ಬಗ್ಗೆ ಆತಂಕ ನಿಮ್ಮನ್ನು ಕಾಡ್ತಿರ್ಬೋದು. ಆದರೆ ಮೇ 6ರ ನಂತರ ಪರಿಸ್ಥಿತಿ ನಿಮ್ಮ ಪರವಾಗಿ ಬದಲಾಗ್ತಾ ಇದೆ. ಮೊದಲನೇದಾಗಿ, ನಿಮ್ಮ ಆರ್ಥಿಕ ಸ್ಥಿತಿಯಲ್ಲಿ ಭಾರೀ ಚೇತರಿಕೆ ಕಂಡುಬರುತ್ತೆ. ಶನಿದೇವನ ಆಶೀರ್ವಾದದಿಂದ ನಿಂತು ಹೋಗಿದ್ದ ಹಣದ ಹರಿವು ಮತ್ತೆ ನಿಮ್ಮತ್ತ ಬರಲಿದೆ. ವ್ಯಾಪಾರದಲ್ಲಿ ಹೊಸ ಹೂಡಿಕೆಗಳು ಲಾಭ ತರುತ್ತೆ ಮತ್ತು ಹಳೆಯ ಸಾಲಗಳಿಂದ ಮುಕ್ತಿ ಪಡೆಯೋದಕ್ಕೆ ನಿಮಗೆ ಸೂಕ್ತ ಮಾರ್ಗಗಳು ಗೋಚರಿಸುತ್ತೆ. ಆದರೆ ನೆನಪಿಡಿ, ಶನಿದೇವನು ಶಿಸ್ತನ್ನು ಇಷ್ಟಪಡ್ತಾನೆ. ಅನಗತ್ಯ ಆಸೆಗಳಿಂದಾಗಿ ಹಣವನ್ನು ಪೋಲು ಮಾಡಬೇಡಿ. ಎರಡನೆಯದಾಗಿ, ನಿಮ್ಮ ವೃತ್ತಿ ಜೀವನದಲ್ಲಿ ಹೊಸ ಹೊಳಪು ಬರಲಿದೆ. ಉದ್ಯೋಗಸ್ಥರಿಗೆ ಬಡ್ತಿ ಅಥವಾ ಉನ್ನತ ಸ್ಥಾನಮಾನ ಸಿಗುವ ಸಾಧ್ಯತೆ ಇದೆ. ಕಲಾತ್ಮಕ ಮತ್ತು ಸೃಜನಶೀಲ ಕ್ಷೇತ್ರದಲ್ಲಿ ಇರುವವರಿಗೆ ಅಂತಾರಾಷ್ಟ್ರೀಯ ಮಟ್ಟದ ಗೌರವ ಸಿಗಬಹುದು. ಮೂರನೆಯದಾಗಿ, ಸಂಬಂಧಗಳ ವಿಚಾರದಲ್ಲಿ ದೊಡ್ಡ ಸುಧಾರಣೆ ಕಂಡುಬರುತ್ತೆ. ತುಲಾರಾಶಿಯವರಿಗೆ ಸಂಬಂಧಗಳೇ ಆಸ್ತಿ. ಶನಿದೇವನ ಸಂದೇಶ ಏನಪ್ಪ ಅಂದರೆ, ನಿಮ್ಮನ್ನು ಯಾರು ನಿಜವಾಗಿ ಪ್ರೀತಿ ಮಾಡ್ತಾರೋ ಅವರು ನಿಮ್ಮ ಜೊತೆ ಉಳಿತಾರೆ. ಯಾರು ಕೇವಲ ಲಾಭಕ್ಕಾಗಿ ನಿಮ್ಮ ಜೊತೆ ಇರ್ತಾರೋ ಅವರು ಈಗ ನಿಮ್ಮಿಂದ ದೂರ ಆಗ್ತಾರೆ. ಇದು ನಿಮಗೆ ನೋವು ನೀಡಿದರೂ ಭವಿಷ್ಯದ ದೃಷ್ಟಿಯಿಂದ ತುಂಬಾ ಒಳ್ಳೆಯದು. ನಾಲ್ಕನೆಯದು, ದೀರ್ಘಕಾಲದ ಕಾನೂನು ಹೋರಾಟಗಳು ಅಥವಾ ಕೋರ್ಟ್ ಕಚೇರಿ ಕೆಲಸಗಳಲ್ಲಿ ನಿಮಗೆ ಜಯ ಸಿಗುತ್ತೆ. ನ್ಯಾಯದ ದೇವತೆ ಶನಿ ನಿಮ್ಮ ಬೆನ್ನ ಹಿಂದೆ ಇರೋದ್ರಿಂದ ಸತ್ಯಕ್ಕೆ ಜಯ ಆಗುತ್ತೆ. ಐದನೆಯದಾಗಿ, ಆರೋಗ್ಯದ ವಿಚಾರ. ಮಾನಸಿಕ ಒತ್ತಡ, ಬೆನ್ನು ನೋವು ಅಥವಾ ಕುತ್ತಿಗೆ ನೋವಿನಂತಹ ದೈಹಿಕ ಸಮಸ್ಯೆಗಳಿಂದ ಬಳಲ್ತಾ ಇದ್ದವರಿಗೆ ಈಗ ಪರಿಹಾರ ಸಿಗುತ್ತೆ. ತುಲಾರಾಶಿಯವರೇ, ಶನಿದೇವನ ಈ ವಿಶೇಷ ಅನುಗ್ರಹ ಸದಾ ಇರಬೇಕು ಅಂದರೆ ನೀವು ಕೆಲವು ಸರಳ ಪರಿಹಾರಗಳನ್ನು ಮಾಡಬೇಕು. ಪ್ರತಿ ಶನಿವಾರ ಸಂಜೆ ಸಾಸಿವೆ ಎಣ್ಣೆಯ ದೀಪವನ್ನು ಹಚ್ಚಿ ಶನಿ ಚಾಲೀಸವನ್ನು ಪಠನೆ ಮಾಡಿ ಹನುಮಾನ್ ಚಾಲೀಸವನ್ನು ಕೇಳೋದು ನಿಮ್ಮ ಜೀವನದ ದೃಷ್ಟಿದೋಷಗಳನ್ನು ನಿವಾರಿಸುತ್ತೆ. ಕಪ್ಪು ಬಣ್ಣದ ವಸ್ತುಗಳನ್ನು ಅಥವಾ ಆಹಾರವನ್ನು ಬಡವರಿಗೆ ದಾನ ಮಾಡಿ. ವಿಶೇಷವಾಗಿ ನಿಮ್ಮ ಮನೆ ಅಥವಾ ಕಚೇರಿಯಲ್ಲಿ ಕೆಲಸ ಮಾಡುವ ನೌಕರರನ್ನು ಗೌರವದಿಂದ ನಡೆಸಿ. ತುಲಾರಾಶಿಯ ಅಧಿಪತಿ ಶುಕ್ರ ಆಗಿರೋದ್ರಿಂದ ಮಹಿಳೆಯರಿಗೆ ಮತ್ತು ಹಿರಿಯರಿಗೆ ಗೌರವ ನೀಡುವುದು ಶನಿದೇವನಿಗೆ ಅತ್ಯಂತ ಪ್ರಿಯವಾದ ಕೆಲಸ. ನಿಮ್ಮ ಜೀವನದಲ್ಲಿ ಎದುರಾಗುವ ಸಣ್ಣ ಪುಟ್ಟ ಸಂಕಷ್ಟಗಳನ್ನು ಕಂಡು ಧೈರ್ಯಗೆಡಬೇಡಿ. ಶನಿದೇವನು ನಿಮ್ಮನ್ನು ವಜ್ರದಂತೆ ಪರೀಕ್ಷೆ ಮಾಡಿ ಸಿದ್ಧಪಡಿಸ್ತಾ ಇದ್ದಾನೆ. ಮೇ 6, 2026ರಿಂದ ಆರಂಭವಾಗುವ ಈ ಕಾಲ ನಿಮ್ಮ ಜೀವನದ ಸುವರ್ಣ ಗಳಿಗೆಯಾಗಲಿದೆ. ಹೊಸ ಮನೆ ಅಥವಾ ವಾಹನ ಖರೀದಿಸುವ ನಿಮ್ಮ ಕನಸು ಈ ಅವಧಿಯಲ್ಲಿ ನನಸಾಗುವ ಸಾಧ್ಯತೆ ಹೆಚ್ಚಿದೆ. ಸಮಾಜದಲ್ಲಿ ನಿಮ್ಮ ಪ್ರತಿಷ್ಠೆ ಮತ್ತು ಮಾತಿನ ಬೆಲೆ 10 ಪಟ್ಟು ಹೆಚ್ಚಾಗುತ್ತೆ. ಮುಂದಿನ 24 ಗಂಟೆಗಳು ಅತ್ಯಂತ ಪ್ರಮುಖವಾಗಿರುತ್ತೆ. ನಿಮಗೆ ಅನಿರೀಕ್ಷಿತವಾಗಿ ಒಂದು ಫೋನ್ ಕಾಲ್ ಅಥವಾ ಇಮೇಲ್ ಬರುತ್ತೆ. ಅದು ನಿಮ್ಮ ಭವಿಷ್ಯಕ್ಕೆ ಸಂಬಂಧಿಸಿದ ದೊಡ್ಡ ಸುದ್ದಿಯಾಗಿರುತ್ತೆ. ತುಲಾರಾಶಿಯವರೇ, ಸೂರ್ಯದೇವನ ಆರಾಧನೆಯನ್ನು ಮರಿಬೇಡಿ. ಪ್ರತಿದಿನ ಬೆಳಿಗ್ಗೆ ಸೂರ್ಯನಿಗೆ ಅರ್ಘ್ಯವನ್ನು ಅರ್ಪಿಸಬೇಕಾದ್ರೆ ಓಂ ಸೂರ್ಯಾಯ ನಮಃ ಅಂತ ಬರೀರಿ. ನೀವು ಯಾವಾಗಲೂ ಅದನ್ನು ಜಪಿಸಿ. ಇದು ನಿಮ್ಮ ಜೀವನದಲ್ಲಿ ಐಶ್ವರ್ಯ ಮತ್ತು ಸ್ಥಿರತೆಯನ್ನು ತರುತ್ತೆ. ನಿಮ್ಮ ಕಠಿಣ ಪರಿಶ್ರಮಕ್ಕೆ ಈಗ ಬ್ರಹ್ಮಾಂಡನೇ ನಿಮಗೆ ಪ್ರತಿಫಲ ನೀಡೋದಕ್ಕೆ ಸಿದ್ಧ ಆಗಿದೆ. ಇನ್ನು ತುಲಾರಾಶಿಯ ಫ್ರೆಂಡ್ಸ್, ನಿಮ್ಮ ಮೇಲೆ ನಿಮಗೆ ಮೊದಲು ವಿಶ್ವಾಸ ಇರಲಿ, ನಂಬಿಕೆ ಇರಲಿ. ನೀವು ಯಾರನ್ನು ಓಲೈಸೋದಕ್ಕೆ ಹೋಗಬೇಡಿ. ನಿಮ್ಮ ಪ್ರಾಮಾಣಿಕತೆಗೆ ನಿಮ್ಮ ಶಕ್ತಿ. ಶನಿದೇವನು ನಿಮ್ಮ ಪ್ರತಿ ಕಾರ್ಯವನ್ನು ಕೂಡ ಗಮನಿಸ್ತಾ ಇದ್ದಾನೆ. ಕಪ್ಪು ನಾಯಿಗೆ ಹಾಲು ಅಥವಾ ಬ್ರೆಡ್ ನೀಡೋದನ್ನು ರೂಢಿಸಿಕೊಳ್ಳಿ.
ಪ್ರಾಣಿಗಳಲ್ಲಿ ದೈವತ್ವವನ್ನು ಕಾಣುವ ನಿಮ್ಮ ಗುಣ ಶನಿದೇವನಿಗೆ ತುಂಬ ಇಷ್ಟ. ನಿಮ್ಮ ಜೀವನದಲ್ಲಿ ಸುಖದ ಮಳೆ ಸುರಿಸೋದಕ್ಕೆ ಸಿದ್ಧ ಆಗಿದೆ. ಅದನ್ನು ವಿನಯದಿಂದ ಸ್ವೀಕಾರ ಮಾಡಿ. ಶನಿದೇವನ ಸಂದೇಶ ಏನಪ್ಪ ಅಂದರೆ, ನೀನು ನನ್ನ ಪ್ರಿಯ ಭಕ್ತ, ನಿನ್ನ ರಕ್ಷಣೆ ನನ್ನ ಹೊಣೆ. ಈ 8 ನಿಮಿಷಗಳ ವಿಡಿಯೋದಲ್ಲಿ ನಾನು ಹೇಳಿದ ಪ್ರತಿಯೊಂದು ಮಾತು ನಿಮ್ಮ ಜೀವನದ ದಿಕ್ಸೂಚಿಯಾಗುತ್ತೆ. ಈವರೆಗೆ ನೀವು ಅನುಭವಿಸಿದ ಅನಿಶ್ಚಿತತೆ ಈಗ ಮರೆಯಾಗಿ ಸುಭದ್ರವಾದ ಭವಿಷ್ಯ ನಿಮ್ಮದಾಗುತ್ತೆ. ನಿಮ್ಮ ಪ್ರತಿಭೆಗೆ ಜಗತ್ತು ತಲೆಬಾಗುವ ಕಾಲ ಬಂದಿದೆ. ಆದರೆ ಈ ಯಶಸ್ಸಿನ ನಡುವೆ ನಿಮ್ಮ ವಿನಯ ಮತ್ತು ಮಾನವೀಯತೆಯನ್ನು ಮರಿಬೇಡಿ. ಸತ್ಕರ್ಮಗಳೇ ಮನುಷ್ಯನ ನಿಜವಾದ ಬಂಡವಾಳ. ತುಲಾರಾಶಿಯವರೇ, ನಿಮ್ಮ ಈ ಹೊಸ ಜೀವನದ ಪಯಣ ಅತ್ಯಂತ ಸುಖಮಯವಾಗಿರಲಿ. ಕೊನೆಯದಾಗಿ ಶನಿದೇವನ ಮೇಲಿನ ಅಚಲ ಭಕ್ತಿ ಮತ್ತು ನಿಮ್ಮ ಸಂತೋಷ, ಸಮೃದ್ಧಿ ಮತ್ತು ಸುಖ, ಶಾಂತಿ ನಿಮಗೆಲ್ಲ ಕೂಡ ಆ ಶನಿದೇವನು ಕರುಣೆ ಮಾಡ್ತಾನೆ. ಇಂದಿನ ಮಾಹಿತಿಯನ್ನು ನಾವು ನಿಮಗೆಲ್ಲ ಒಳ್ಳೆಯದಾಗಲಿ ಅಂತ ಹಾರೈಸ ಮುಕ್ತಾಯಗೊಳಿಸಿದ್ದೇವೆ. ನಿಮ್ಮ ದಿನ ಅತ್ಯಂತ ಶುಭವಾಗಿರಲಿ. ಜೈ ಶನಿದೇವ್ ಮಹಾರಾಜ್, ಜೈ ಹನುಮಾನ್, ಹರ ಹರ ಮಹಾದೇವ್. ಧನ್ಯವಾದಗಳು. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನ ಸುಖಿನೋ ಭವಂತು.